ಆರಾಧ್ಯ ಗುರು ಚನ್ನಬಸವೇಶ್ವರನನ್ನು ಬಸವಾದಿ ಶರಣರನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಬಸವ ಮಹಾಸ್ವಾಮಿಗಳವರು ಮರಿಶಿವಯೋಗಿಗಳವರ ಮಠ ಹಳೇಕೋಟೆ ಬಳಗಾನೂರು ಅವರ ಅಡಿದಾವರಿಗಳಿಗೆ ಅನಂತ ಶರಣಗಳನ್ನು ಸಮರ್ಪಿಸಿ ಈಗ ತಾನೇ ನಿಮ್ಮೆಲ್ಲರಿಗೂ ತಾಲೂಕು ಅಧಿಕಾರಿಗಳಾದರೂ ಸಹ ಅಧಿಕಾರದ ಮಾತುಗಳನ್ನಾಡದೆ ರೈತರಾಗಿ ರೈತರ ಮಾತುಗಳನ್ನಾಡಿದ ನಮ್ಮ ತಾಲೂಕಾ ಕೃಷಿ ಅಧಿಕಾರಿಗಳಾದಂತಹ ಮಂಜುನಾಥ್ ರೆಡ್ಡಿ ಸರ್ ಅವರಲ್ಲಿಯೂ ಅವರ ಸಹ ಬಳಗದಲ್ಲಿಯೂ ಇಲ್ಲಿ ನೆರೆದಂಥ ರೈತ ರತ್ನಗಳಲ್ಲಿಯೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಈಗ ತಾನೇ ನಮ್ಮ ಸೋಮನಗೌಡರಾಯಿತು, ನಮ್ಮ ಪ್ರಭಣ್ಣವರಾಯಿತು, ಅಲ್ಲದೆ ಬಸ್ನಗೌಡರು ಚಳಗುರಿಕವರಾಯಿತು, ನಮ್ಮ ಇದೇ ಗ್ರಾಮದ ಬಸ್ನಗೌಡರಾಯಿತು, ಅಲ್ಲದೆ ಮತ್ತು ಬೂದಗುಂಪಾಲಿಂದ ಬಂದಂಥ ನಮ್ಮ ಕರಿ ಬಸ್ನಗೌಡರಾಯಿತು ತಮ್ಮ ರೈತ ಅನುಭವಗಳನ್ನು ಹೇಳಿದರು. ಅವ್ರ ಜೊತೆಗೆ ನಮ್ಮ ಸೋಮನಗೌಡರು ಹೇಳಿದರು. ಅದಕ್ಕಿಂತ ಮುಂಚೆ ನಮ್ಮ ರಾಮಲಿಂಗಪ್ಪ ಸೌಕರ್ ಅವರು ಮಾತಾಡಿದರು. ಹೀಗೆ ಹಲವಾರು ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮತ್ತು ತಮ್ಮ ಅನುಭವಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದರು. ಇಷ್ಟೇ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಮತ್ತು ನಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗಲಿ ಅಂತಕ್ಕಂಥ ಉದ್ದೇಶ ಬಿಟ್ಟು ಬೇರೆ ಏನಿಲ್ಲ ಇದರಲ್ಲಿ. ಯಾಕಂತಂದ್ರೆ ಮುಂದೇನು ಹೇಳಿದ್ರಲ್ಲ ಸರ್, ಅದು ಸರ್ಕಾರದ ಒಂದು ಇತಿಮಿತಿ ಏನಿದೆ ಅಂತಂದ್ರೆ 25 kg ರಂಜಕ, 25 kg ಪೊಟಾಸಿ, 25 kg ಇದಾಕಂತ ಹೇಳ್ತಕ್ಕಂಥ ಸರ್ಕಾರದ ಇದೆ ನಿಯಮ ಇದೆ. ಅದು 25 kg 25 kg ಸಾರ್ವಜನಿಕ ಹಾಕಿದ್ರೆ ಅದು 15 kg ಪೊಟಾಸಿಯನ್ ಹಾಕಂತ ಹೇಳ್ತಾರೆ ಸರ್ಕಾರದ ರೂಲ್ಸ್. ನಾವು ಅದು ಬಿಟ್ಟಿದ್ದೀವಿ. ನಾವೇನಾಗ್ತೇವೆ, ಚೀಲಗಟ್ಲೆ ಕ್ವಿಂಟಲ್ ಗಟ್ಲೆ ಹಾಕಕತ್ತೇವೆ. ಎಕರೆಗೆ ನಾನು 10 ಚೀಲ ಹಾಕಿನಂದ್ರೆ ಇನ್ನೊಬ್ಬ ರೈತ 12 ಚೀಲ ಹಾಕ್ನಪ್ಪ ಅಂತ. ಯಾಕಂದ್ರೆ ಭೂಮಿಗೆ ಬೇಡವಾಯ್ತು ಯಾಕಂದ್ರೆ ನಾವು ಊಟ ಮಾಡ್ತಕ್ಕಂಥ ಶಕ್ತಿ 2 ರೊಟ್ಟಿ ಇತ್ತಂತಂದ್ರೆ ನಾವು 10 ರೊಟ್ಟಿ ಊಟ ಮಾಡ್ದಂಗೆ ಆಗುತ್ತದೆ. ಯಾಕಂತಂದ್ರೆ ಅಜೀರ್ಣ ಆಗ್ತದೆ. ಭೂಮಿಗೂ ಒಂದು ಶಕ್ತಿ ಇದೆ. ಆ ಶಕ್ತಿ ಮೀರಿ ನಾವು ಅದಕ್ಕೆ ಡೋಸ್ ಕೊಟ್ಟಿವಂದ್ರೆ ಅದು ಭೂಮಿಗೂ ವೇಸ್ಟ್, ಆಮೇಲೆ ಭೂಮಿ ತನ್ನ ಶಕ್ತಿಯನ್ನು ಕಳ್ಕಂತ ಆಮೇಲೆ ನಮ್ಮ ಜೋಬ್ನಲ್ಲಿರ್ತಕ್ಕಂಥ ಹಣನೂ ಹಾಳಾಗುತ್ತೆ. ಆ ಒಂದು ವ್ಯವಸ್ಥೆ ಇಲ್ಲ. ಯಾಕಂತಂದ್ರೆ ಹೇಳಿದ್ರಲ್ಲ ಸರ್, ನಮ್ಮ ಭಾರತೀಯ ರೈತರು ಹೆಂಗಂತಂದ್ರೆ ಸ್ವಲ್ಪ ಆಸೆ ಜಾಸ್ತಿ. ನಮ್ಗೆ ಆಸೆ ಇರ್ಬೇಕಾರೆ ದುರಾಸೆ ಇರಬಾರ್ದು. ಆಸೆ ಸಹಜ, ಎಲ್ಲರೂ ನನಗೂ ಆಸೆ ಇರ್ತ. ರೈತರಾದಂಥವ್ರು ಸಾಂಸಾರಿಕ ಜೀವನದಲ್ಲಿ ಆಸೆ ಸಹಜ, ಎಲ್ಲರಿಗೂ ಸಹಜ. ಅದು ಮನುಷ್ಯ ಆಗಿ ಹುಟ್ಟಿ ಬಂದ ಮೇಲೆ ಎಲ್ಲರಿಗೂ ಆಸೆ ಇರುತ್ತೆ. ಆದ್ರೆ ದುರಾಸೆ ಒಳ್ಳೆಯದಲ್ಲ. ಅಂತ ದುರಾಸೆ ಮಾಡದೆ ನಮ್ಮ ರೈತರು ಮುಂದಿನ ಹಿಂದಿನ ನಮ್ಮ ತಾತ ಮುತ್ತಾತ ಅಳವಡಿಸಿಕೊಂಡಂತ ಒಂದು ರೈತಾಕಿಯನ್ನು ನಾವು ಅಳವಡಿಸಿಕೊಳ್ಬೇಕು. ಯಾಕಂತಂದ್ರೆ ಈಗೆಲ್ಲ ರೈತರು ನಾವು ಹೆಂಗಾಗಿವಿ ಅಂತಂದ್ರೆ ಸೈಕಲ್ ಮೋಟ್ರ್ ಟ್ರ್ಯಾಕ್ಟರ್ ರೈತರಾಗ್ಬಿಟ್ಟು, ಯಾರು ಆಕಳ ಎತ್ತು ಎಮ್ಮೆ ಕಟ್ಲಾರಂತ ರೈತರಾಗ್ಬಿಟ್ಟು ನಾವೆಲ್ಲರೂ. ಬೀಜ ಬೇಕಾಯ್ತಂತಂದ್ರೆ ಸೈಕಲ್ ಮೋಟ್ರ್ ತೊಗೊಂಡು ನೀನು ಹೊಲ್ದಾಗ ಹೋಗಪ್ಪ, ಟ್ರ್ಯಾಕ್ಟರ್ ತಗೊಂಡು ನಾನು ಹೋಗಿ ಬೀಜ ತರ್ತಂತ ರೈತ. ಆತ ಬೀಜದ ಅಂಗಡಿಗೆ ಹೋಗ್ತಾನೆ, ಇದನ್ನ ಬಿತ್ತಕ್ಕೆ ಹೊಲ್ದಾಗ ಕಳಿಸ್ತಾನೆ. ಅಂತ ಒಂದು ಪರಿಸ್ಥಿತಿಗೆ ಬಂದಿವಿ. ಹಿಂದೆ ನಮ್ಮ ತಾತ ಮುತ್ತಾತ ತಂದೆ ಆ ಥರ ಮಾಡಲಿಲ್ಲ. ಅವ್ರು ಬೀಜದ ಬೀಜ ತಾವೇ ಶೇಖರಣೆ ಮಾಡಿ ದಪ್ಪ ಬೆಳಿತಕ್ಕಂಥ ತೆನೆಗಳನ್ನ ಆಯ್ದಿಟ್ಕೊಂಡು ಇನ್ನೂ ಒಂದು 4-6 ದಿವಸ ಐತಪ್ಪ ಬಿತ್ತಕ್ಕನ್ಲಕ್ಕೆ ಅವ್ರನ್ನ ಬಡಿದು ಸ್ವಚ್ಛ ಮಾಡಿ ನಮ್ಮ ಮನೆ ತಾಯಂದ್ರ ಅವ್ರನ್ನೆಲ್ಲ ಕೇರಿ ಇದು ಮಾಡಿ ಬೇವಿನ ತಪ್ಪಲ ಇಲ್ಲ ಬೂದಿ ಕಲಸಿ ಇಡ್ತಿದ್ರು ಜೋಳಕ್ಕೆ. ಔಟ್ರನ್ನೇ ಬಿತ್ತಿದ್ವಿ ನಾವೆಲ್ಲ. ಹಿಂದೆ ನಮ್ಮ ತಂದೆ ತಾಯಿ ಎಲ್ಲ ಅದನ್ನೇ ಮಾಡ್ತಿದ್ರು ಕೆಲಸ. ಆಮೇಲೆ ಬೆಳಿತಕ್ಕಂಥ ಹೊಲದಲ್ಲಿ ಬೆಳಿತಕ್ಕಂಥ ಕುಶಿ ಬೆಣ್ಣೆ ನಾವೇ ತಯಾರು ಮಾಡ್ಕೊಂಡು ನಾವು ಕಣ್ಣಾರೆ ನೋಡಿ ಮನೆಯಲ್ಲಿ. ಈಗ ನಾವ್ಯಾರು ಹೇಳಿದ್ರಲ್ಲ, ಈಗ ಯಾವುದೇ ಎಣ್ಣೆ ಪೆಟ್ರೋಲಿಯಂ ವೇಸ್ಟ್ ಆದಂಥ ಎಣ್ಣೆ ನಾವು ಒಟ್ಟಿಗೆ ಹಾಕ್ತಾ ಇದೀವಿ ಆ ಥರ. ಯಾಕಂತಂದ್ರೆ ಮನುಷ್ಯನ ಒಂದು ಸಾವಿಗೆ ಕಾರಣ ಯಾರಂದ್ರೆ ಮನುಷ್ಯನೇ. ಅವ ವ್ಯಾಪಾರಕ್ಕಾಗಿ, ಅವನ ಆಸೆಗಾಗಿ, ತನ್ನ ದುಡ್ಡಿನ ಆಸೆಗಾಗಿ ಅವನು ನಮಗಾಗ್ತಾನೆ. ನಾವೇನು ಮಾಡ್ತೀವಿ, ನಮ್ಮ ದುಡ್ಡು ಖರ್ಚಾಗುತ್ತಂತೇಳಿ 300 ರೂಪಾಯಿಗೆ ಸಿಗಂತ ಎಣ್ಣೆ 100 ರೂಪಾಯಿಗೆ ಕೊಟ್ಟಾಗ ಸರ್ ಇದೇ ಒಳ್ಳೆ ಎಣ್ಣೆ ಅಂತ ಹೇಳಿ ಕೊಡ್ತಾನೆ. ಮುಂಚೆಲ್ಲ ಈಗ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಬರ್ತಿದೆ. ಮುಂಚೆ ಎಲ್ಲ ಫಿಲ್ಟರ್ ಎಣ್ಣೆನೇ ಊಟ ಮಾಡ್ಬೇಕು. ಅದು ಊಟ ಮಾಡಿದ್ರೇನೆ ಆರೋಗ್ಯಕ್ಕೆ ಶ್ರೇಷ್ಠ. ಈ ಶೇಂಗಾ ಎಣ್ಣೆ ಊಟ ಮಾಡಬಾರ್ದು, ಸೂರ್ಯಪಾನ ಎಣ್ಣೆ ಊಟ ಮಾಡಬಾರ್ದು, ಕುಸುಬೆ ಎಣ್ಣೆ ಊಟ ಮಾಡಬಾರ್ದು. ಟಿವಿಯಾಗೆಲ್ಲ ಇವು ಕೊಡ್ತಿದ್ರೇನು ಅಡ್ವರ್ಟೈಸ್ ಕೊಡ್ತಾ ಇದ್ರು. ಫಿಲ್ಟರ್ ಆಯಿಲ್ ಊಟ ಮಾಡ್ರಿ ಅಂತ ಹೇಳ್ಕೊಡ್ತೀವಿ. ನೋಡಿ ಫಿಲ್ಟರ್ ಆಯಿಲ್ ಹೆಂಗೈತೆ ನೋಡ್ರಪ್ಪ. ಯಾಕಂದ್ರೆ ಅದಕ್ಕಾಗೇನೆ ನಾವು ಸ್ವಲ್ಪ ರೈತರು ನಾವು ಶ್ರಮ ಹಾಕ್ಬೇಕು. ನಮ್ಮಿಂದನೇ ನಮ್ಮ ಜೀವನ ಹಾಳಾಗ್ತದೆ. ಇನ್ನೊಬ್ಬ ಕಂಪ್ನಿನ ಬೇಯೋದು ಬೇಡ, ಇನ್ನೊಬ್ಬರನ್ನ ನಾವು ದೂಷಿಸೋದು ಬೇಡ.
ನಮ್ಮ ಆರೋಗ್ಯ ನಾವು ಕಾಯ್ಕೋಬೇಕಾಯ್ತಂತಂದ್ರೆ ನಾವು ಸ್ವಲ್ಪ ಶ್ರಮ ಹಾಕ್ಬೇಕಷ್ಟೇ. ನಮ್ಮ ಹೊಲ ಇದೆ, ಮನೆ ಇದೆ, ನಮ್ಮ ಮಕ್ಕಳಿದೆ, ಎಂಡ್ರಿದ್ದಾರೆ. ಈಗ ನೋಡು, ಇಲ್ಲಿ ಬಂದು ಅಂದ್ರೆ ಎಂಥ ಬೇಸಿಗೆಯಲ್ಲಿ ಬಂದ್ರೆ ಎಷ್ಟು ನಮಗೆ ಯಾವ ಎ ಸಿ ಕೊಡ್ತೀರಿ ಇಷ್ಟು ತಂಪಾದ ವಾತಾವರಣನ? ನೀವು 100 ಎ ಸಿ ಹಾಕಿದ್ರೂ ಈ ಒಂದು ವಾತಾವರಣ ಮನೆಯಲ್ಲಿ ಸೃಷ್ಟಿ ಮಾಡಕ್ ಸಾಧ್ಯನಾ? ಏನ್ರಿ ರೈತ್ರೆ, ಸಾಧ್ಯನ್ರಿ? ಆಗುತ್ತಾ? ನೀವು 10 ಬಿಟ್ಟು 100 ಹಾಕ್ರಿ ಎ ಸಿನ, ಇಂಥ ಒಂದು ವಾತಾವರಣ ಸೃಷ್ಟಿ ಮಾಡಕ್ ನಮ್ಮ ಮನೇಲಿ ಆಗುತ್ತೆ. ಅದಕ್ಕಾಗಿ ನೈಸರ್ಗಿಕನೇ ಮನುಷ್ಯನ ಒಂದು ಕೃತಕ ಕೆಲಸನೇ ಕೆಲಸ. ಅದಕ್ಕಾಗಿ ರೈತರು ಸ್ವಲ್ಪ ನೋಡಿ, ಇಲ್ಲೆಲ್ಲ ನಮ್ಮ ಬಸ್ನಗೌಡರು ಭಾಳ ಖುಷಿ ಆಯ್ತು. ನಾವು ಜಿಲ್ಲಾ ಬಿಟ್ಟು ಜಿಲ್ಲಾಕ್ ಬಂದು, ತಾಲೂಕ್ ಬಿಟ್ಟು ತಾಲೂಕ್ ಬಂದೀವಂತರೂ ಕೂಡ ನಾವೇನು ದೂರಲ್ಲ ಕರೆ. ನೀವೆಲ್ಲ ಮೊದಲಿಂದಲೂ ನನಗೆ 40 ವರ್ಷದಿಂದ ಪರಿಚಯ ಇರ್ತಕ್ಕಂಥ ರೈತರು ಎಲ್ಲರೂ ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ. ನಾವೇನು ದೂರಲ್ಲ, ಇಲ್ಲೇ ಒಳಬಳ್ಳಾರಿ ಇಲ್ಲೇ ಹುಟ್ಟಿ ಬೆಳೆದವರು ನಾವೆಲ್ಲ. ಹಂಗಾಗಿ ಒಳಬಳ್ಳಾರಿ ಮಟ್ಟಕ್ಕೆ ಬರ್ತಕ್ಕಂಥ ರೈತರೆಲ್ಲರೂ ನಮ್ಮ ಇವರು ಯಾರು ರಾರಾವಿ ಭಕ್ತರು. ಎಲ್ಲರೂ ಈಗೆಲ್ಲ ನಮ್ಮ ಬಸ್ನಗೌಡರು ಕುಂತಾರೆ, ಇವರೆಲ್ಲರೂ ಕುಂತಾರೆ, ಇಲ್ಲಿ ಯಜಮಾನ್ರಲ್ಲಿ ಇವರೆಲ್ಲರೂ ನಮಗೆ ಭಾಳ ಹತ್ತರ ದೂರ್ಲ ಪರಿಚಯ ಅಂತ ಹೇಳ್ಬೇಕಾಗತ್ತಾ. ಅದಕ್ಕಾಗಿ ನಿಮ್ಗೆ, ಯಾಕಂದ್ರೆ ಈ ಊರು ಎದಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಭಕ್ತರ ಆರೋಗ್ಯ ಒಳ್ಳೇದಾಗ್ಲಿ, ನಮ್ಮ ಭಕ್ತರ ಮಣ್ಣು ಒಳ್ಳೆ, ನಮ್ಮ ಭಕ್ತರ ಸಂತತಿ ಇನ್ನೂ ಅಭಿವೃದ್ಧಿ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಬಂದೇ ಹೊರತಾಗಿ ಯಾವುದೇ ನಾವು ಬೇರೆ ಉದ್ದೇಶ ಇಟ್ಕೊಂಡು ಬಂದಿಲ್ಲ ನಿಮ್ಮೂರಿಗೆ. ಅದಕ್ಕಾಗಿ ರೈತರು, ನೀವು ಸಾವಯವ ಕೃಷಿ ಬೆಳೀತಕ್ಕಂಥ ರೈತರು, ನಿಮ್ಗೆ ಗೋಗಳು ಬೇಕಲ್ಲ, ನಮ್ಮಲ್ಲಿ 100 ಗೋಗಳಿವೆ, ನಮ್ದು ಗೋಶಾಲಿದೆ. ನಿಮ್ಗ ಈ ತರ ಯಾರಾದ್ರೂ ಸಾವಯವ ಕೃಷಿ ಮಾಡಂತ ರೈತರಿದ್ರೆ ಒಬ್ಬೊಬ್ರಿಗೆ 2 ಹಸುಗಳು ಫ್ರೀ ಕೊಡ್ತೀವಿ. ಅವ್ರನ್ನ ನೀವು ಮಾರುವಂತಿಲ್ಲ. ನಿಮ್ಗೆ ಸಾಕಾಗಲ್ತ ನಾವು ಹಾಲು ಊಟ ಮಾಡ್ಬೋದು, ಅವ್ರ ಕರುಗಳು ಇದು ಮಾಡ್ಬೋದು. ಸಾಕಾಗಿಂತಂದು ನಮ್ಮ ಹಸುಗಳು ನಮ್ಮ ಗೋಶಾಲೆ ತಂದು ಬಿಡ್ಬೋದು. ಫ್ರೀ ಆಗಿ ಕೊಡ್ತೀವಿ. ನೀವೇನು ನಿಮ್ಮ ಇದೇನಿಲ್ಲ, ನೀವು ಕೊಡ್ಬೇಕಾಯ್ತಂದ್ರೆ ಏನಂದ್ರೆ ನಿಮ್ಮಿಂದ ಒಂದು 100 ರೂಪಾಯಿ ಸ್ಟ್ಯಾಂಪ್ ತೊಗೊಂತೀವಿ, ನಿಮ್ಮ ಆಧಾರ್ ಕಾರ್ಡ್. ಯಾಕಂತಂದ್ರೆ ನೀವು ಇಟ್ಕೊಂತಿರೋ ಮಾತ್ರ ಗೊತ್ತಾಗಿಲ್ಲ. ಅದಕ್ಕಾಗಿ ನಮ್ಮ ಸೇಫ್ಟಿಗಾಗಿ ನಾವು 2 ಕೇಳ್ತೀವಿ, ಬೇರೆ ಏನು ಕೇಳಂಗಿಲ್ಲ. ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರಿಗೆ 1 ಬಿಟ್ಟು 2 ಕೊಡ್ತೀವಿ. ಒಳ್ಳೆ ರೈತರು ಇನ್ನೂ ಸಾಕ್ತಪ್ಪನವರಿಗೆ 5-10 ಕೊಡ್ತೀನಿ ನಾನು ಅಂತ ಒಂದು ರೈತರು ಇಲ್ಲಿ ಯಾರನ್ನಿದ್ರ. ಯಾಕಂತಂದ್ರೆ ಈಗ ನಮ್ಮ ಸೋಮನಗೌಡ್ರ ಹತ್ರ ಗೋನಂದ ಜಲ ಇದೆ. ನಮ್ಮ ಗೋಶಾಲೆಯಲ್ಲಿ ಸತ್ತಂತ ಹಸುಗಳನ್ನ ನಾವು ತಿಪ್ಪಿಗೆ ಎಸೆಯಂಗಿಲ್ಲ. ಅವ್ರನ್ನ ಸತ್ತ ತಕ್ಷಣ ನಮ್ಮ ಸೋಮನಗೌಡ್ರಿಗೆ ಫೋನ್ ಮಾಡ್ತೀವಿ, ಅವ್ರು ತಗೊಂಡೋಗಿ ಗೋನಂದ ಜಲ ಸೃಷ್ಟಿ ಮಾಡ್ತಾರೆ. ಅದರಿಂದ ವೇಸ್ಟ್ ಆಗ್ತಕ್ಕಂಥ, ಯಾಕಂದ್ರೆ ಹಿಂದೆ ಹೇಳ್ತಾರ ಆಕಳದ ಹೊಟ್ಟೆಯಲ್ಲಿ ಅಚ್ಚರು ಬಂಗಾರ ಅಂತ ನಮ್ಮ ಹಿರಿಯರು. ಅದು ಸಹಜ, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ಇದು ಹಳ್ಳಿ ಭಾಷೆ. ಇದು ಆಕಳ ಹೊಟ್ಟೆಗೆ ಅಚ್ಚರು ಬಂಗಾರಪ್ಪ ಅಂತಿರ್ತಾರೆ ನಮ್ಮ ಹಳ್ಳಿ ಮಂದಿ. ಅದ್ರಂಗ ಒಂದು ಹಸು ಸತ್ತಂದ್ರೆ ಅದರಿಂದ ಲಕ್ಷಾನುಗಟ್ಲೆ ದುಡ್ಡು ಸಂಪಾದನೆ ಮಾಡುವಂತ ಒಂದು ಇದು ನಮ್ಮ ಸೋಮನಗೌಡರು ಕಂಡುಹಿಡಿದಾರೆ. ಅದನ್ನು ಅವರಿಗೆ ಕೆಲವೊಂದು ಅವರ ಸಹಪಾಠಿಕರಾಯ್ತು, ನಮ್ಮ ಕನ್ನೇರಿ ಪೂಜ್ಯರಾಯ್ತು, ಅವ್ರಿಗೆ ಅದನ್ನ ಕಲಿಸಿಕೊಟ್ಟಾರ. ಆ ಒಂದು ಇದನ್ನ ಹಿಂಗೆ ನೋಡಿ, ಯಾಕಂತಂದ್ರೆ ಸತ್ತದನ್ನ ನಾವು ವೇಸ್ಟ್ ಮಾಡೋದಕ್ಕಿಂತ ಈ ನೋಡಿ ಎಲ್ಲ ತಪ್ಪಲ ತಡಿ ಬೀಳುತ್ತಂತ ಇದನ್ನೆಲ್ಲವನ್ನು ನಾವು ಸುಡೋದಕ್ಕಿಂತ ಇದನ್ನೇ ಕೂಡಾಕಿ ನಾವು ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಇಲ್ಲ ಎರೆಹುಳ ಗೊಬ್ಬರ ಮಾಡಿದ್ವಿ ಅಂದ್ರೆ ನಮ್ಮ ಭೂಮಿಗೆ ಒಳ್ಳೆ ಫಲವತ್ತಾದ ಗೊಬ್ಬರ ಬರುತ್ತಾ. ಆ ಗೊಬ್ಬರದಿಂದ ಗಿಡಗಳಿಗೂ ಬೆಳಿತಾವ. ನಾವು ಹೆಚ್ಚಿನ ಹೊರಗಡೆಯಿಂದ ಯಾವುದೇ ಒಂದು ವೇಸ್ಟ್ ಇದು ರಾಸಾಯನಿಕ ತರಂತ ಒಂದು ಇದು ಇರಂಗಿಲ್ಲ, ನಮ್ಮ ದುಡ್ಡು ಹಾಳಾಗಿಲ್ಲ ಅಂತ ಒಂದು ಒಳ್ಳೊಳ್ಳೆಯ ತಿಳುವಳಿಕೆಯಿಂದ ನಮ್ಮ ರೈತರು ಬೆಳೆಸ್ಕೊಳ್ಬೇಕು. ಯಾಕಂತಂದ್ರೆ ಈಗಿನ ಒಂದು ರೈತಾಕಿ ಹೆಂಗಿದೆ ಅಂತಂದ್ರ ದುಡ್ಡೇ ಮಾತಾಡ್ತಾರೆ, ರೈತ ಮಾತಾಡಂಗಿಲ್ಲ. ಆ ಕಾಲ ಬಂದ ರೈತ ಎಲ್ಲರೂ ನೋಡ್ರಿ, ನಂದು 45-50 ಎಕರೆ ಜಮೀನಿದೆ ಮಠದ. ನಾವು ಹೆಂಗ್ ಮಾಡಿದೀವಿ ಅಂತಂದ್ರ ಒಂದು ಆಳ್ ಕರಿಬೇಕಾಯ್ತಂದ್ರೆ 500 ರೂಪಾಯಿ ಕೇಳ್ತಾರೆ. ಮಾತಾಡಿಸಿದ ರೊಕ್ಕ ಕೊಡಂಬ ಕಾಲ ಬಂದೈತಿ ಈಗ, ಏನ್ರಿ? ಅದಕ್ಕಾಗಿ ಆದಷ್ಟು ನಮ್ಮ ಇಂಥ ಒಂದು ಪರಿಸ್ಥಿತಿಯಲ್ಲಿ ರೈತರುಗಳು ನಾವು ನಮ್ಮ ಸ್ವಲ್ಪ ಶ್ರಮ ಪಟ್ಟು ರೈತಾಕಿಯನ್ನು ಮಾಡಿದರೆ ರೈತನಿಗೆ ಒಂದು ಆರೋಗ್ಯ ಮತ್ತು ಭೂಮಿ ಆರೋಗ್ಯ 2 ಉಳಿತೆ. ಆ ಕಾರಣದಿಂದ ತಾವುಗಳೆಲ್ಲ ಒಳ್ಳೆ ಸಾವಯವ, ನಿಮ್ದು 10 ಎಕರೆ ಇತ್ತಂದ್ರೆ 2 ಎಕರೆ ಮಾಡ್ರಿ ಸಾಕು. 8 ಎಕರೆ ಒಳಗೆ ನೀವು ರಾಸಾಯನಿಕ ಬೇಡ್ರಿ, 2 ಎಕರೆ ನಿಮ್ಮ ಮನೆ ಪೂರ್ತಿ, ನಿಮ್ಮ ಬಂಧು ಬಳಗದ ಪೂರ್ತಿ 2 ಎಕರೆ ಸಾವಯವ ಮಾಡಿ ಅದನ್ನೇ ಊಟ ಮಾಡ್ರಿ. ಜೋಳ ಆಯ್ತು, ಅಕ್ಕಿ ಆಯ್ತು, ತೊಗರಿ ಆಯ್ತು, ಅದರಲ್ಲೇ 2 ಎಕರೆಯಲ್ಲಿ ಏನೇನು ಬೇಕಾ ಪದಾರ್ಥ ನಿಮ್ಮ ಮನೆಗೆ ಬೆಳೀತಕ್ಕಂಥ ಪದಾರ್ಥ ಬೆಳೆದು ಉಂಡ್ರಿ ಅಂತಕ್ಕಂಥ ಉದ್ದೇಶದಿಂದ ನಿಮ್ಮ ಗ್ರಾಮಕ್ಕೆ ಬಂದಂತೆ ಆಗಿದೆ. ಯಾಕಂತಂದ್ರೆ ನಮ್ಮ ಸಿಂಧನೂರಿನಿಂದ ಬರ್ತಕ್ಕಂಥ ಸಾವಯವ ಕೃಷಿಗೂ ದೂರ ಆದ್ರಿಂದ ಸ್ವಲ್ಪ ಜನ ಬಂದಿದ್ದೀವಿ, ಇನ್ನೊಂದು 10-15 ಜನ ಬಂದಿದ್ದೀವಿ ಅಷ್ಟೇ. ನಾವು ಉಳಿಕಾದ ರೈತರು ಇಲ್ಲೇ ನಿಮ್ಮ ರಾರಾವಿ ಸುತ್ತಮುತ್ತ ಹಳ್ಳಿಯರೇ ಬಂದಿದ್ದೀರಿ. ಇಲ್ಲಿ ಭಾಳ ಖುಷಿ ಆಯ್ತು. ಇಂಥ ಅಡಿಯಲ್ಲಿ ಇಷ್ಟು ಜನ ನೀವೆಲ್ಲ ಕಲ್ತಿರಂದ್ರ ನಿಮಗೂ ಈ ಸಾವಯವ ಕೃಷಿ ಬಗ್ಗೆ ಅಪೇಕ್ಷೆ ಇದೆ ಅಂತಕ್ಕಂಥ ಆಸೆ ನನ್ನದು.
ಯಾಕಂತಂದ್ರೆ ನಮ್ಮ ಈಗ ನಮ್ಮ ಇವ್ರು ಹೇಳಿದ್ರು, ಸರ್ ಹೇಳಿದ್ರು, ನಮ್ಮ ಅಪ್ಪಗಳು ಹೇಳಿದ್ರು, ಇದೆಲ್ಲ ಸರ್ಕಾರ ಮಾಡ್ತಕ್ಕಂಥ ಇದರಿಂದ ನಮಗೇನು ಲಾಭ ಇಲ್ಲ. ಏನಪ್ಪ ದಯವು ನೀವು ಯಾರನ್ನ ಸರ್ಕಾರದಿಂದ ಏನೋ ಇದಕ್ಕೇನು ತಾತ್ನರಿಗೆ ಕೊಡ್ತಾರೆ ಅದಕ್ಕಾಗೆ ಮಾಡಕತ್ತಾರೆ ಅಂತ ತಿಳ್ಕೊಂಡಿರ್ಬೋದು ಯಾರಾದ್ರು. ಅವಶ್ಯ ಇದೆ, ಯಾರಿಂದನೂ ನಾವು ಫಲಾಪೇಕ್ಷೆ ಪಡೆಯಂಗಿಲ್ಲ. ಈ ಹೊಲ್ದತ್ತ ಕರ್ಸನ ಹೊಲ್ದತ್ನಿಂದನೂ ಒಂದು 10 ಪೈಸೆ ನಾವು ಅಪೇಕ್ಷೆ ಪಟ್ಟಾರಲ್ಲ. ಕೃಷಿಕರು ಒಳ್ಳೆ ಒಂದು ಇದಾಗಲಿ ಅಂತಕ್ಕಂಥ ಒಂದು ಆಸೆ ಬಿಟ್ಟರೆ ಬೇರೆ ಏನಿಲ್ಲ ನಮ್ಗೆ. ನೀವೆಲ್ಲರೂ ಕೃಷಿಕರು ಸ್ವಂತ ಕೃಷಿಕರಾಗುವುದ್ರ ಜೊತೆಗೆ ಸ್ವಾವಲಂಬಿ ಕೃಷಿಕರಾಗಬೇಕು. ಬೀಜ ತನ್ನದಾಗಬೇಕು, ಗೊಬ್ಬರ ತನ್ನದಾಗಬೇಕು, ರೈತನು ತಾನೇ ಆಗಬೇಕು. ಈಗೆಲ್ಲ ನಾವು ಪರಾಧೀನ ಆಗ್ಬಿಟ್ಟಿವಿ. ಬೀಜ ಇನ್ನೊಬ್ರು ತಕ್ಕ ತರ್ತೀವಿ, ಗೊಬ್ಬರ ಇನ್ನೊಬ್ರು ತಕ್ಕ ತರ್ತೀವಿ, ಡೀಸೆಲ್ಗೆ ಎಣ್ಣೆನೂ ಇನ್ನೊಬ್ರು ತಕ್ಕ ರಕ್ಕಿಸ್ಕೊಂಡು ಎಣ್ಣೆ ಹಾಕಿ ನಮ್ಮೆಲ್ಲ ಬಾಡಿಗೊಳಿಸೋಂಥ ಒಂದು ಇದು ನಮ್ಮ ರೈತರ ಹತ್ರ ಬೆಳೆದ್ಬಿಟ್ಟತ್ತೆ. ಇದೆಲ್ಲ ತ್ಯಜಿಸಿ ಸಾವಯವ ಕೃಷಿ ಅಂದ್ರೆ ಯಾವುದು ಹೊರಗಡೆಯಿಂದ ತರದಿರಂಗಿಲ್ಲ, ಎಲ್ಲ ರೈತನಿಂದನೇ ಇರ್ತೈತೆ. ರೈತ ಬೆಳೆದಂಥ ಬೆಳೆಯಿಂದನೇ ಸಾವಯವ ಕೃಷಿ ಅದು ಸೃಷ್ಟಿ ಆಗುತ್ತೆ. ಯಾಕಂತಂದ್ರೆ ಈಗ ಹೇಳಿದ್ವಲ್ಲ, ಹಿಂದೆ ನಮ್ಮ ತಾತ ಮುತ್ತಾತ ಯಾರು ಹೊರಗಡೆಯಿಂದ ಯಾವ ಬೀಜ ತರ್ತಿದ್ದಿಲ್ಲ, ಯಾವ ಗೊಬ್ಬರ ತರ್ತಿದ್ದಿಲ್ಲ. ಒಳ್ಳೆ ಫಲವತ್ತಾದ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರ ಬೆಳೀತಿದ್ರು. ಅಂತ ಆಹಾರ ಬೆಳೆಯುವಂತ ಒಂದು ಕೆಲಸ ರೈತರು ಮಾಡಲಿ ಅಂತ ಸದ್ಬುದ್ಧಿ ಸದಾಚಾರ ಚನ್ನಬಸವ ತಾತ ಬಸವಾದಿ ಶರಣರು ನಿಮ್ಮ ಮನೆಗೂ ನಿಮ್ಮ ಮನಕ್ಕೂ ಕೊಡ್ಲಿ. ಅಲ್ಲದೆ ಈ ಒಂದು ಸಾವಯವ ಕೃಷಿಕರ ಸಂಖ್ಯೆ ಇನ್ನೂ ಹೆಚ್ಚಾಗಿ ಈ ಒಂದು ನಮ್ಮ ಭಾರತ ದೇಶ ಹೆಚ್ಚಿನ ಶಕ್ತಿಯುತ ರಾಷ್ಟ್ರವಾಗಿ ಹೊರಹೊಮ್ಮುವುದರ ಜೊತೆಗೆ ಆಹಾರದ ಭದ್ರತೆಯೊಂದಿಗೆ ಪೌಷ್ಟಿಕ ಬರೀ ಆಹಾರ ನಾವು ಬೇಕಾದಷ್ಟು ಆಹಾರ ತಯಾರು ಮಾಡಿವಿ. ಈ ಸರ್ ಹೇಳಿದ್ರಲ್ಲ, 2 ವರ್ಷಕ್ಕೆ ಬರ ಬಿದ್ರು ನಾವು ಈಗ ಆಹಾರ ರೆಡಿ ಇದೆ ನಮ್ಮ ಹತ್ರ ಅಂತ ಸರ್ ಹೇಳ್ತಾರೆ. ಆ ಆಹಾರ ಅದರಲ್ಲಿ ನನಗನ್ಸಿದ ಮಟ್ಟಿಗೆ ಸತ್ವ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರ ಅಲ್ಲ ಅನಿಸ್ತದೆ. ಯಾಕಂತಂದ್ರೆ ನಾವೆಲ್ಲ ರಾಸಾಯನಿಕ ಹಾಕಿ ಬೆಳೆದು ಬಿಟ್ಟಿವಿ. ಅಚಾನಕ್ ನಮ್ಮ ರಾಸಾಯನಿಕ ಮತ್ತು ನೈಸರ್ಗಿಕವಾಗಿ ಬೆಳೆದಂಥ ಆಹಾರ 1 ವರ್ಷ 2 ವರ್ಷ ಇಟ್ಟರು ಕೆಡಂಗಿಲ್ಲ. ಈಗ ನಾವು ರಾಸಾಯನಿಕ ಬಳಸಿ ಬೆಳೆದಂಥ ಆಹಾರ 3 ತಿಂಗಳು 6 ತಿಂಗಳಲ್ಲೇ ಕೆಟ್ಟೋಗುತ್ತೆ. ಅದಕ್ಕಾಗಿ ರೈತರು ಹೆಚ್ಚಿನ ರೀತಿಯಲ್ಲಿ ಇದನ್ನ ನಮ್ಮ ಈಗ ಕಾಯಿಲೆಗಳ ಬಗ್ಗೆನೂ ಹೇಳಿದ್ರು. ಯಾಕಂತಂದ್ರೆ ನಾವು ಊಟ ಮಾಡ್ತಕ್ಕಂಥ ಕಾಯಿಲೆಯಿಂದನೇ ಇದೆಲ್ಲ ವ್ಯವಸ್ಥೆ ಹದಗೆಟ್ಟಿದೆ. ಮೊನ್ನೆ ನಮ್ಮ ಒಬ್ಬ ರೈತರು ಹೇಳಿದ್ರು, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಾಗ, ನಾವು ಏಕ ಬೆಳೆ ಪದ್ಧತಿಗೆ ಹೋಗಿ ನಮ್ಮ ಕುಟುಂಬದಲ್ಲಿ ಬಾಂಧವ್ಯಗಳನ್ನು ದೂರ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ರು. ಅವ್ರದ್ದು ಯೋಚನೆ ಮಾಡಿದ್ರು 100ಕ್ಕೆ 100 ಸತ್ಯ. ಹಿಂದೆ ನಾವೆಲ್ಲ ಎಲ್ಲ ಬೆಳೆಗಳ ಜೊತೆಗೆ ಬೆಳೆ ಬೆಳಿತಿದ್ವಿ. ಈ ತೊಗರಿ ಜೊತೆಗೆ ಮೆಣಸಿನ ಗಿಡ ಬೆಳಿತಿದ್ವಿ, ಮೆಣಸಿನ ಗಿಡ ಜೊತೆ ಹತ್ತಿ ಬೆಳಿತಿದ್ವಿ, ಹತ್ತಿ ಜೊತೆಗೆ ಹೆಸರು, ನವಣೆ, ಇನ್ನೂ ಹುಡುಕಾದ ಆಹಾರ ಧಾನ್ಯ ನಮಗೇನು ಬೇಕು ನಾವೆಲ್ಲ ನಮ್ಮ ಭೂಮಿಯಲ್ಲೇ ಬೆಳ್ಕೊಂತಿದ್ವಿ. ಸಜ್ಜೆ ಅಕ್ಕಡಿ ಅಕ್ಕಡಿ ಅಂತ ಬಿತ್ತಿದ್ವಿ. ಅದರಲ್ಲಿ ಸಜ್ಜೆ ಬಿತ್ತಿದ್ವಿ, ಸಜ್ಜೆ ಜೊತೆಗೆ ತೊಗರಿ ಹಾಕ್ತಿದ್ವಿ, ಹೆಸರು ಹಾಕ್ತಿದ್ವಿ, ಅಲಸಂದೆ ಹಾಕ್ತಿದ್ವಿ, ಮೆಟ್ಟಿಗೆ ಹಾಕ್ತಿದ್ವಿ, ಏನೇನೋ ನಾನಾ ಥರದ ಬೆಳೆಯಲ್ಲಿ ಬೆಳೆ ಬೆಳಿತಿದ್ವಿ. ಈಗೇನಿಲ್ಲ ನೋಡಿ, ಇಲ್ಲಿ ಹಾಕ್ಯಾರ ಮೆಣಸಿನ ಗಿಡ ಒಬ್ರೆ, ಈ ಕಡೆ ಹತ್ತಿ ಹಾಕ್ಯಾರ ಹತ್ತಿ ಒಂದೇ ಬೆಳೆ, ಆ ಕಡೆ ಜೋಳ ಹಾಕ್ಯಾರ ಜೋಳ ಒಂದೇ ಬೆಳೆ. ನಾವು ಕೂಡ ಏನಾಗಿವಿ ಅಂತಂದ್ರೆ ಮನೆಯಲ್ಲಿ ಗಂಡ ಹೆಣ್ತಿ ಇಲ್ಲ, ಹೆಚ್ಚು ಕಡಿಮೆ ಆದ್ರೆ ಗಂಡ ನೀನು ಬೇರೆ ಇರಲಿ, ನಾನು ಬೇರೆ ಇರಲಿ, ಮಕ್ಕಳು ಅವನು ಬೇರೆ ಇರಲಿ ಅಂತ ಪ್ರಸಂಗ ಬಂದ್ಬಿಟ್ಟಿದೆ. ಯಾಕೆ ಕೂಡಿರ್ತಕ್ಕಂಥ ಒಂದು ಬೆಳೆಯಿಂದ ಬರ್ತಕ್ಕಂಥ ಒಂದು ಸಾಮ್ಯತೆ, ಏಕ ಬೆಳೆಯಲ್ಲಿ ಬೆಳೆದ ಊಟ ಮಾಡೋದ್ರಿಂದ ಅದನ್ನು ತನ್ನ ಒಂದು ಶಕ್ತಿ ತೋರಿಸ್ತಕ್ಕಂಥ ಒಂದು ಇದೇನು ಸೈಂಟಿಫಿಕ್ ಅಲ್ಲ ನಾನು ಹೇಳೋದು, ಸುಮ್ಮನೆ ಸಮತ್ವಲ್ಲ. ಯಾಕಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಹೆಂಗೈತಪ್ಪ ಅಂತಂದ್ರೆ, ಕೂಡಿ ಬಾಳು, ಮತ್ತೊಬ್ಬರನ್ನು ಬಾಳು, ಅವ್ರ ಜೊತೆಗೆ ನಮ್ಮನ್ನು ಬಾಳಕ್ ಬಿಡು, ಆ ಥರ ಒಂದು ಸೃಷ್ಟಿ ಸೌಂದರ್ಯ, ಸೃಷ್ಟಿ ಒಂದು ನೇಮ ನೋಡ್ರಿ. ಸೃಷ್ಟಿಯಾಗ ಏನಿಲ್ಲ ಅಂತ ಎಲ್ಲ ಸಿಗುತ್ತೆ ಸೃಷ್ಟಿಯಾಗ, ನೀವೇನು ಹೊರಗಡೆಯಿಂದ ತಂದು ಹಾಕೋದು ಬೇಕಿಲ್ಲ, ಎಲ್ಲ ಸೃಷ್ಟಿ ನಮಗೆ ಕೊಡ್ತಾ. ಆದ್ರೆ ಮನುಷ್ಯನ ದುರಾಶೆಗೆ ನಾವು ಏನೇನೋ ಕಲ್ಪನೆ ಮಾಡಿ 1ಕ್ಕೆ 100 ಬೆಳೆ, 100ಕ್ಕೆ 1000 ಬೆಳೆ, 1000ಕ್ಕೆ ಲಕ್ಷ ಬೆಳೆ, ಲಕ್ಷ ಕೋಟಿ ಬೆಳೆ ಅಂತೇಳಿ ಆಸೆ ಪಟ್ಟು ನಾವು ಸೃಷ್ಟಿನೇ ಹಾಳು ಮಾಡಿಬಿಟ್ಟಿದ್ದೀವಿ, ಪರಿಸರನೇ ಹಾಳು ಮಾಡಿಬಿಟ್ಟಿವಿ, ನೀರು ಹಾಳು ಮಾಡಿವಿ, ಭೂಮಿ ಹಾಳು ಮಾಡಿವಿ, ಗಾಳಿ ಹಾಳು ಮಾಡಿವಿ. ಏನು ಉಳಿದೈತ್ರಿ ಈಗ ಭೂಮಿ ಮೇಲೆ? ಅದಕ್ಕಾಗಿ ಅತಿ ಆಸೆ ಮಾಡದೆ ತಕ್ಕ ಮಟ್ಟಿಗೆ ನಮ್ಮ ಯೋಗ್ಯತೆ ಏನಿದೆ ಆ ಯೋಗ್ಯತೆ ಅನುಸಾರ ನಾವು ಬದುಕನ್ನು ಸೃಷ್ಟಿ ಮಾಡಿಕೊಂಡು ನಾವು ಬದುಕೋಣ, ಸೃಷ್ಟಿಯಲ್ಲಿ ಇರ್ತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳನ್ನು ಬದುಕಿಸೋಣ, ನಮ್ಮ ದೇಶಕ್ಕೆ ಅನ್ನ ಹಾಕೋಣ ಎಂಬತಕ್ಕಂಥ ಮಾತನ್ನು ಹೇಳುತ್ತಾ, ಇಂಥ ಒಂದು ಶಕ್ತಿ ಬಸವಾದಿ ಶರಣರು ಚನ್ನಬಸವೇಶ್ವರ ನಿಮಗೆಲ್ಲರೂ ದಯಪಾಸಲಿ ಎಂದು ನನ್ನೆರಡು ಮಾತುಗಳನ್ನು